ವೀಕ್ಷಕರೇ ನಮಸ್ಕಾರ. ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ನಲ್ಲಿ ಇಂದು ವೀಕ್ಷಕರೇ ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಎದುರಾಗಲಿವೆ. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಭಾರತ ತಂಡಕ್ಕೆ ಸಿಕ್ಕವು 3 ಗುಡ್ ನ್ಯೂಸ್. ಹೌದು, ಟೀಮ್ ಇಂಡಿಯಾ ತಂಡಕ್ಕೆ 3 ಹುಲಿಗಳು ಎಂಟ್ರಿ ಕೊಟ್ಟಿವೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬಿಗುತ್ತದೆ ಎಂದರೆ ಭಾರತ ತಂಡದ ಫ್ಲಾಗನ್ನು ಕಾಮೆಂಟ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ICC ಚಾಂಪಿಯನ್ಸ್ ಟ್ರೋಫಿಯ 13ನೇ ಪಂದ್ಯದಲ್ಲಿ ಇಂದು ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಎದುರಾಗಲಿವೆ. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪ್ರಾಬಿಲಿಟಿ 70% ಇದ್ದರೆ ಇತ್ತ ಆಸ್ಟ್ರೇಲಿಯಾ ತಂಡವು ಕೇವಲ 30% ಹಂಚಿಕೊಂಡಿದೆ. ಇನ್ನು ಈ ಎರಡು ತಂಡಗಳು ಹಿಂದೆ ಆಡಿದಂಥ 5 ಪಂದ್ಯಗಳಲ್ಲಿ ಭಾರತವು 3 ಗೆದ್ದು ಬೀಗಿದರೆ ಇತ್ತ ಆಸೀಸ್ ಪಡೆಯು 2 ಪಂದ್ಯವನ್ನು ಗೆದ್ದು ಬೀಗಿದೆ. ಹೌದು, ಈ ಒಂದು ಹಂತದಲ್ಲಿ ಭಾರತ ತಂಡವು ಮುನ್ನಡೆ ಪಡೆದುಕೊಂಡಿದೆ. ವೀಕ್ಷಕರೇ ಈ 3 ಗುಡ್ ನ್ಯೂಸ್ಗಳಲ್ಲಿ ಭಾರತ ತಂಡಕ್ಕೆ ಸಿಕ್ಕಂಥ ಮೊದಲ ಗುಡ್ ನ್ಯೂಸ್ ಇಲ್ಲಿದೆ. ಹೌದು, ವಿರಾಟ್ ಕೊಹ್ಲಿ ಅವರು ಇದೀಗ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ಸ್ಫೋಟಕವಾದ ಶತಕ ಬಾರಿಸಿದ್ದರು ಮತ್ತು ಮೊನ್ನೆ ಕಿವೀಸ್ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡುವಲ್ಲಿ ವಿಫಲರಾಗಿದ್ದರು. ಹೌದು, ಒಳ್ಳೆಯ ಫಾರ್ಮ್ನಲ್ಲಿರುವ ವಿರಾಟ್ ಕೊಹ್ಲಿ ಅವರು ಇವತ್ತು ಶತಕವನ್ನು ಬಾರಿಸಬಹುದು ಮತ್ತು ಟೀಮ್ ಇಂಡಿಯಾ ತಂಡಕ್ಕೆ ಕೂಡ ಈ ಸೆಮಿಫೈನಲ್ ಪಂದ್ಯದಲ್ಲಿ ಆಸರೆಯಾಗಬಹುದು. ಮತ್ತು ಭಾರತ ತಂಡಕ್ಕೆ ಸಿಕ್ಕಂಥ 2ನೇ ಗುಡ್ ನ್ಯೂಸ್ ವರುಣ್ ಚಕ್ರವರ್ತಿಯ. ಹೌದು, ಕಿವೀಸ್ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ಪರವಾಗಿ 5 ವಿಕೆಟ್ ಕಬಳಿಸಿ ಮಿಂಚಿದ್ದರು. ವೀಕ್ಷಕರೇ ಇಂದು ಆಸ್ಟ್ರೇಲಿಯಾ ವಿರುದ್ಧ ಕೂಡ ಉತ್ತಮವಾದ ಫಾರ್ಮ್ನಲ್ಲಿ ವರುಣ್ ಚಕ್ರವರ್ತಿ ಅವರು ಕಾಣಿಸಿಕೊಳ್ಳಬಹುದಾಗಿದೆ. ಹಾಗೆ ಭಾರತ ತಂಡಕ್ಕೆ ಸಿಕ್ಕಂಥ 3ನೇ ಗುಡ್ ನ್ಯೂಸ್ ವೀಕ್ಷಕರೇ KL ರಾಹುಲ್ ಅವರ ಬದಲಿಗೆ ರಿಷಬ್ ಪಂತ್ ಅವರು ಇವತ್ತಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ. ಹೌದು, ಈ 3 ಬದಲಾವಣೆಗಳೊಂದಿಗೆ ಭಾರತ ತಂಡವು ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಡಲಿದೆ. ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಪುಟ್ಟ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.